ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಡ್ತಿರೋ ರೆಸಿಪಿ ಪನ್ನೀರ್ ಬಿರಿಯಾನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಡೇ ಸ್ಪೆಷಲಾಗಿ ಮಾಡ್ಕೋಬಹುದು. ಇಂಗ್ರೀಡಿಯೆಂಟ್ಸ್: ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಪಲಾವ್ ಎಲೆ, ಸ್ಟಾರ್ ಅನೀಸ್, ಚಕ್ಕೆ ಲವಂಗ, ಪನ್ನೀರ್, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಈ ಪನ್ನೀರ್ ಬಿರಿಯಾನಿಯನ್ನು ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳಬಹುದು. ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಇದು ಬಿಸಿಯಾದ ನಂತರ ಪನ್ನೀರನ್ನು ಹಾಕಿಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಇದನ್ನು ಹಾಗೆ ಹಾಕಿಕೊಳ್ಳಬಹುದು, ಆದರೆ ಇದನ್ನು ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಇದು ಸಾಫ್ಟಾಗೂ ಸಹ ಇರುತ್ತೆ. ಕುಕ್ಕರಿಗೆ ಎಣ್ಣೆ ಹಾಕಿಕೊಂಡು ಪಲಾವ್ ಎಲೆ, ಸ್ಟಾರ್ ಅನೀಸ್, ಚಕ್ಕೆ ಲವಂಗ ಹಾಕಿಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ಈರುಳ್ಳಿಯನ್ನು ಹಾಕಿಕೊಂಡು ಸಾಫ್ಟ್ ಆಗುವ ರೀತಿ ಫ್ರೈ ಮಾಡಿಕೊಳ್ಳೋಣ. ನಾನು ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡು ಸ್ವಲ್ಪ 2 ನಿಮಿಷ ಫ್ರೈ ಮಾಡಿಕೊಳ್ತೇನೆ. ಟೊಮೊಟೊ ಹಾಕಿಕೊಂಡು ಇದು ಸಾಫ್ಟ್ ಆಗುವ ರೀತಿ ಫ್ರೈ ಮಾಡಿಕೋಬೇಕು. ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ 2 ತೊಗೊಂಡಿದ್ದೀನಿ. ಈಗ ಸ್ಪೈಸಸ್ ಎಲ್ಲ ಹಾಕಿಕೊಳ್ಳುತ್ತಿದ್ದೀನಿ. ಗರಂ ಮಸಾಲ 1 ಸ್ಪೂನು, ಧನಿಯಾ ಪೌಡರ್ ಅರ್ಧ ಸ್ಪೂನ್, ಅರಿಶಿನ 1/4 ಸ್ಪೂನ್, ಖಾರದ ಪುಡಿ 1 ಸ್ಪೂನ್. ಈಗ ಇದು ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಿಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ 200 ಗ್ರಾಮ್ ಅಕ್ಕಿ ಹಾಕಿಕೊಳ್ಳುತ್ತಿರೋದ್ರಿಂದ ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕುದಿಯುವಾಗ ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ನಂತರ ಆಗಲೇ ಫ್ರೈ ಮಾಡಿಕೊಂಡಿದ್ದಂತಹ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಬಾಸುಮತಿ ರೈಸಲ್ಲೂ ಸಹ ಮಾಡಿಕೊಳ್ಬಹುದು, ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಅಕ್ಕಿಯಲ್ಲೇ ಮಾಡ್ತಿದ್ದೀನಿ. ಇದು ಕುದಿದ ನಂತರ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಮಾಡಿಸ್ಕೊಳ್ಬೇಕು. ಇದು ವಿಷಲ್ ಹೋದ ನಂತರ ಅದನ್ನು ಸ್ವಲ್ಪ ತಿರುಗಿಸಬೇಕು. ಜಾಸ್ತಿ ತಿರುಗಿಸಿದರೆ ಅನ್ನ ಚೆನ್ನಾಗಿರಲ್ಲ. ನಿಮಗೆ ಇನ್ನೂ ಉದುದ್ರಾಗಿ ಅನ್ನ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.